ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ 5 ವರ್ಷದ ಅಡಿಕೆ ತೋಟ, ಸಾವಯವ ಅಡಿಕೆ ತೋಟ ಅಂತಲೂ ಹೇಳ್ಬೋದು ನಾವು. ಇದಕ್ಕೆ ಇನ್ನೂ ಕೆಮಿಕಲ್ ಯೂಸ್ ಮಾಡಿಲ್ಲ. ನಾವು ಸುಮಾರು 5 ವರ್ಷದ ಹಿಂದೆ ಇದನ್ನು 350 ಗಿಡನ ತಂದು ನಾಟಿ ಮಾಡಿದ್ದು. ಇದೇನು ಕಾಣುತ್ತೆ, ಇದು ಪೂರ 350 ಗಿಡ. ನಾವು ಆವಾಗ ತಂದಿದ್ದು ಒಂದು ಸಸಿಗೆ 23ರಿಂದ 25 ರೂಪಾಯಿ, 23 ಇಲ್ಲ 25 ರೂಪಾಯಿ ಇತ್ತು. ಈಗ 100 ದಾಟಿದೆ ಬಿಡಿ. ಅಡಿಕೆ ಹಾಕೋರ ಸಂಖ್ಯೆನೂ ಜಾಸ್ತಿ ಆದಾಗ 100 ದಾಟಿದೆ. ಇದಕ್ಕೆ ನಾವು ಫಸ್ಟು ಸ್ಟಾರ್ಟಿಂಗ್ ಹಾಕಿದಾಗ 9x9 ದಾಯ ಹಾಕಿದ್ದೀವಿ. ಈಗೂ 9 ಅಡಿ ಮತ್ತು ಹಿಂಗೂ 9 ಅಡಿ ಹಾಕಿದ್ದೀವಿ. ಮುಂದೆ ನೀವು ಇದ್ರೊಳಗೆ ಅಂತರ್ಬೆಳೆಯಾಗಿ ನೀವು ಏನಾರು ಬೆಳಿಬೋದು. ಮೆಣಸಾರು ಹಾಕ್ಬೋದು, ಅರಿಶಿಣನಾರು ಹಾಕ್ಬೋದು, ಬೇಕಾದ್ರೆ ನೀವು ಏನು ಬೇಕಾದ್ರೂ ಹಾಕ್ಬೋದು. ಅದಕ್ಕೆ ಇಷ್ಟು ದಾಯ ಬಿಟ್ಟು ಹಾಕಿದ್ದೀವಿ. ಈ ಸದ್ಯಕ್ಕೆ ನಾವು ಇನ್ನೂ ಏನೂ ಹಾಕಿಲ್ಲ. ಇದಕ್ಕೆ ನಾವು ಹಾಕಿದಾಗ ಫಸ್ಟು ಸ್ಟಾರ್ಟಿಂಗಿಂದನೂ ನಾವು ಇದಕ್ಕೆ ಏನು ಕೆಮಿಕಲ್ ಕೊಟ್ಟಿಲ್ಲ ಅಂತ ಹೇಳಿದ್ದೀನಿ ನಿಮಗೆ. ಫಸ್ಟು ಮಳೆ ಬೀಳುತ್ತಲ್ಲ, ಯಾವಾಗ ಮುಂಗಾರು ಸಮಯ, ಮುಂಗಾರಿಗೆ ನೋಡ್ಬೋದು. ಈಗ ಹಾಕಿದ್ದೀವಿ, ಪ್ರೆಸೆಂಟ್ ಹಾಕಿದ್ದೀವಿ, ಅಲಸಂದೆ ಹಾಕಿದ್ದೀವಿ, ನೋಡ್ಬೋದು. ಮಳೆ ಅಭಾವ ಕಾರಣ ಈ ಸರಿಯಾಗಿ ಹುಟ್ಟಿಲ್ಲ. ಈ ಕರ್ಕೆನೇ ಜಾಸ್ತಿ ಆಗಿಬಿಟ್ಟಿದೆ. ತೊಟ್ನಿ ಗಿಡನ ಹಾಕಿದ್ದೀವಿ. 40 ದಿವಸದಾದಮೇಲೆ ಮಲ್ಚಿಂಗ್ ಮಾಡ್ತೀವಿ. ಆಮೇಲೆ ಹಿಂಗಾರು ಸಮಯದಲ್ಲಿ, ನೀವು ರಾಗಿ ಬಿತ್ತೋ ಸಮಯದಲ್ಲಿ ಹುಳ್ಳಿಕಾಳು ಹಾಕ್ತೀವಿ. ಹುಳ್ಳಿಕಾಳು ಅದು 40-50 ದಿವಸ ಆದಮೇಲೆ ಅದನ್ನು ರೋಟಾವೇಟರ್ ಓಡಿಸ್ತೀನಿ. ವರ್ಷಕ್ಕೆ 2 ಬೆಳೆನ ಹಸಿರೆಲೆ ಗೊಬ್ಬರ ಆಗಿ ಬಳಸ್ತೀವಿ. ವರ್ಷಕ್ಕೆ ಒಂದು 2-3 ವರ್ಷವೂ ಕೊಟ್ಟಿಗೆ ಗೊಬ್ಬರನ ವರ್ಷಕ್ಕೆ ಒಂದು ಸತಿ ಹಾಕ್ತಾಯಿದ್ದು. ಆಮೇಲೆ ತದನಂತರ 4-5ನೇ ವರ್ಷಕ್ಕೆ ನಾವು ವರ್ಷಕ್ಕೆ 2 ಸತಿ, ಒಂದು ಸತಿ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರನೂ ಹಾಕಿದ್ದು. ಈ ಕಡೆ ಚೀಲದಾಗೂ ಬರ್ತವೆ, ಅಥವಾ ನಾವು ಡೈರೆಕ್ಟಾಗೂ ತುಂಬ್ಕೊಂಬರ್ಬೋದು. ಚೀಲದಾಗಾದರೆ ಪರ್ ಚೀಲಕ್ಕೆ 50 ರೂಪಾಯಿ ಅಂತ 60 ರೂಪಾಯಿ ಅಂತ ಇತ್ತು. ಅದಕ್ಕೆ ಈ ಸತಿ ಹಾಕಿದ್ದೀವಿ, 2 ಸತಿ ಗೊಬ್ಬರ ಹಾಕಿದ್ದೀವಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣ್ತೈತಲ್ಲ, ಇದು 5 ವರ್ಷ ಆಗಿದೆ ಹಾಕಿ ಸಸಿಗೆ, ಅಡಿಕೆ ಸಸಿನೂ. ಮತ್ತು ಇದು 5 ವರ್ಷ ಆಗಿದೆ ಅಡಿಕೆ ಸಸಿ ಹಾಕಿ. ಇಲ್ಲಿ ಯಾಕೆ ಮುಂಚೆ ಚೆನ್ನಾಗಿ ಬಂದಿದೆ ಅಂದರೆ, ನೆಲ ಸ್ಮೂತ್ ಇರೋದ್ರಿಂದ ಚೂರು ಚೆನ್ನಾಗೇ ಬೆಳೆದಿದೆ. ಇಲ್ಲಿ ನೆಲ ಕರ್ಲು ಬರುತ್ತೆ, ನಮ್ಮ ಕಡೆ ಕರ್ಲು ಅಂತಾರೆ. ಕರ್ಲು ಅಂದರೆ ಆ ಮಣ್ಣು ಬೆಳೆಯೋಕ್ಕೆ ಯೋಗ್ಯವಲ್ಲ ಅಂತ. ಅದಕ್ಕೆ ನಾವು ಮಣ್ಣು ಹೊಡ್ಸಿ ಹಾಕಿದ್ದೀವಿ. ಏನು ಸ್ಟಾರ್ಟಿಂಗ್ ಹಾಕಿದಾಗಲೇ ನಾವು ಮಣ್ಣು ಹೊಡ್ಸಿದ್ದು. ಒಂದು 2 ವರ್ಷ ಆದಮೇಲೆ ಒಂದು 100 ಲೋಡು ಮಣ್ಣು ಹೊಡ್ಸಿದ್ದು. 350 ಅಡಿಕೆ ಗಿಡ ಇತ್ತಲ್ಲ, ಅದಕ್ಕೆ ಒಂದು 100 ಲೋಡು ಅಷ್ಟು ಕೆರೆ ಮಿಶ್ರಿತ ಮರಳು, ಗೋಡು ಮಣ್ಣು, ಅದನ್ನ ಒಂದು 100 ಲೋಡಷ್ಟು ಹೊಡ್ಸಿದ್ವಿ. ಈ ರೀಸೆಂಟಿಗೆ 1 ವರ್ಷದಾಗೆ ಒಂದು 2-3 ಲೋಡು ಕೆರೆಗೋಡು ಸುತ್ತ ಬಿಟ್ಟು ಹಾಕಿದ್ದು. ತೀರಾ ಬಡ್ಡಿಗೆ ಹಾಕಿದರೆ ಬೇರುಗಳು ಗಾಳಿ ಆಡೋಕ್ಕೆ ಸಮಸ್ಯೆ ಆಗುತ್ತೆ ಅಂತ ಸ್ವಲ್ಪ ಬಿಟ್ಟು ದೂರನೇ ಹಾಕಿದ್ದೀವಿ. ಇದು ಕರ್ಲಾಗಿರೋದ್ರಿಂದ ಇದು ಸ್ವಲ್ಪ ಬೆಳವಣಿಗೆ ಆಗ್ತಾ ಇಲ್ಲ. ಇದು ಫಸಲಿ ಬರುತ್ತೆ, ಇದನ್ನು ಫಸಲಿ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಇದು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಒಟ್ಟಿಗೆ ಹಿಂದೆ ಮುಂದೆ ಫಸಲು ಬರುತ್ತವೆ. ಈ ದೊಡ್ಡ ಗಿಡದಲ್ಲಿ ಏನೇನಿದ್ದಾವೆ ಒಂದು ಸ್ವಲ್ಪ ಹೊತ್ತು ಗೊನೆ ಹೊಡೆದಿದ್ದಾವೆ. ಇಲ್ಲಿ ನೋಡ್ಬೋದು, ಇದು ಗೊನೆ ಹೊಡೆದೈತೆ. ಈ ಗೊನೆಗಳು ಎಷ್ಟಿದ್ದಾವೆ ಅಂದರೆ 1, 2, 3, 4, 5, 6 ಗೊನೆ ಬಂದವೆ. ಕೆಳಗೊಂದು ಸುಟ್ಟು ಬೇರೆ ಹೋಯ್ತೆ. ಈ ವರ್ಷ ಮಳೆ ಕಮ್ಮಿ ಆದ್ರಿಂದ ಒಂದು ಸ್ವಲ್ಪ ಭೂಮಿಯಲ್ಲಿ ತೇವಾಂಶನೂ ಕಮ್ಮಿ ಆಗೋದ್ರಿಂದ ಡ್ರಿಪ್ಪಲ್ಲಿ ನೀರು ಕೊಡಲೇಬೇಕಾಯ್ತೆ. 2 ದಿವಸಕ್ಕೊಂದು ಸತಿ, 3 ದಿವಸಕ್ಕೊಂದು ಸತಿ. ನೋಡ್ಬೋದು, ಇಲ್ಲೆಲ್ಲ ಹೊಡೆದವೆ ಅಡಿಕೆ ಸಸಿ. ಜಾಸ್ತಿ ಉಳುಮೆ ಮಾಡಬಾರ್ದು. ಈಗ ಮಳೆ ಅಭಾವ ಕಾರಣ ಈಗ ಉಳುಮೆ ಮಾಡಿದರೆ ನೆಲ ಆರೋಸಿ ಬರುತ್ತೆ. ನಾವೇನು ಕಾಳು ಹಾಕ್ಬೇಕಾದ್ರೆ ಮಾತ್ರ ಉಕ್ಕೆ ಹೊಡೆದು ಕೈ ಬಿಡಬೇಕು. ಮತ್ತು ಬೇಸಿಗೆಗೆ ಲಾಸ್ಟ್ ಟೈಮು ಒಂದು ಸತಿ ಕಲ್ಟಿವೇಟ್ರ್ ಹೊಡೆದ್ರೆ ಅಚ್ಚುಕಟ್ಟಾಗತ್ತೆ. ಇಲ್ಲಾಂದರೆ ಮೇಲೆ ಉಳುಮೆ ಮಾಡ್ತಿದ್ರೆ ಬೇರು ಅಡಿಕೆ ಗಿಡದಲ್ಲಿ ಜಾಸ್ತಿ ಹರಿತವೆ. ಹಾಗಾಗಿ ಗಿಡ ಬೆಳವಣಿಗೆ ಕುಂಠಿತವಾಗುತ್ತೆ. ನೀವು ಎಷ್ಟು ಕಡಿಮೆ ಬೇಸಾಯ ಮಾಡ್ತೀರೋ ಅಷ್ಟು ಒಳ್ಳೆಯದೇ ಅಡಿಕೆ ಸಸಿಗಳಿಗೆ.
ನಾವು ಒಂದೇ ಒಂದು ಮೈಕ್ರೋ ಟ್ಯೂಬ್ ಹಾಕಿದ್ದೀವಿ. ಜಾಸ್ತಿ ಅಡಿಕೆ ಗಿಡಕ್ಕೆ ನೀರು ಬೇಕು ಅಂತಾರೆ. ಈ ಮಳೆಗಾಲ ಇಲ್ಲ ಅಂದರೆ ಬೇಕೇ ಬೇಕಾಗತ್ತೆ. ಕಮ್ಮಿ ಇದ್ದರೆ ಒಂದು ಲೈನ್ ಹಾಕಿರೂ ನಡೀತೈತಿ, ಒಂದು ಮೈಕ್ರೋ ಟ್ಯೂಬ್ ಹಾಕಿರೂ ನಡೀತೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ.